ಸ್ನೇಹಿತರೇ, ಸಹೋದರರೇ, ದೇವರ ಮಕ್ಕಳೇ, ನಿಮಗೆ ಸ್ವಾಗತ. ಎಬ್ರಿಯರಿಗೆ ಬರೆದಿರ್ತಕ್ಕಂಥ ಪತ್ರಿಕೆಯ ಬಗ್ಗೆ ನಮ್ಮ ಚರ್ಚೆ ಇವತ್ತು. ಬನ್ನಿ, ಚರ್ಚೆಯಲ್ಲಿ ಭಾಗವಹಿಸಿ, ಕೊಟ್ಟಿರ್ತಕ್ಕಂಥ ಮಾಹಿತಿಗಳನ್ನು ತಿಳ್ಕೊಳ್ಳಿ. ನೀವು ಕೂಡ ದೇವರ ಹತ್ರ ಬರ್ತೀರಾ. ಬನ್ನಿ, ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡೋಣ. ನಮಸ್ಕಾರ ಬೋಧಕರಾದ ಮುರಳಿ ಅವರೇ. ನಮಸ್ಕಾರ ಡೆನಿಸ್ ಅವರೇ. ನಮಸ್ಕಾರ ಬೋಧಕರಾದ ಪೀಟರ್ ಅವರೇ. ನಮಸ್ಕಾರ ಡೆನಿಸ್ ಅವರೇ. ತುಂಬ ಸಂತೋಷ ನೀವು ನಮ್ಮ ಸ್ಟುಡಿಯೋಗೆ ಬಂದಿದ್ದು. ಎಬ್ರಿಯರಿಗೆ ಬರೆದಿರ್ತಕ್ಕಂಥ ಪತ್ರಿಕೆಯಲ್ಲಿ ಒಂದೇ ಒಂದು ಅಧ್ಯಾಯ ಎಲ್ಲರಿಗೂ ಗೊತ್ತಿದೆ. ಅದು ಆ ಒಂದು ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು, ಸತ್ಯವೇದದಲ್ಲಿರ್ತಕ್ಕಂಥ ಸಾಹಸವನ್ನು ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು, ಅದು ಆತ್ಮಿಕ ವಿಷಯದಲ್ಲಿ ಅವರ ಒಂದು ಹೆಸರುಗಳು ಇರ್ತಕ್ಕಂಥ ಒಂದು ಅಧ್ಯಾಯ ಎಲ್ಲರಿಗೂ ಗೊತ್ತು. ಆದರೆ ಬೇರೆ ಏನೇನಿದೆ ಈ ಪುಸ್ತಕದಲ್ಲಿ, ಯಾತಕ್ಕಾಗಿ ಈ ಪುಸ್ತಕವನ್ನು ಓದಬೇಕು, ಅದನ್ನು ಓದಿದ್ರೆ ಏನಾಗುತ್ತೆ ಎಂಬತಕ್ಕಂಥದ್ದು ಕೆಲವರಿಗೆ ಗೊತ್ತಿಲ್ಲ. ನೀವು ಒಪ್ಕೊಳ್ತೀರಾ ಏನೋ ನನಗೆ ಗೊತ್ತಿಲ್ಲ, ನನ್ನ ಒಂದು ಅನಿಸಿಕೆ ಇದು. ಬೋಧಕರೇ ಹೇಳಿ, ಆ ಪುಸ್ತಕ ಬರೆದಿದ್ದು ಯಾರಿಗೋಸ್ಕರ ಬರೆದಿದ್ದು, ಲೇಖಕರು ಗೊತ್ತಿದೆ, ಸ್ವಲ್ಪ ಹೇಳಿ. ಲೇಖಕರ ಬಗ್ಗೆ ಹಾಗೂ ಕಾಲಾವಧಿಯ ಬಗ್ಗೆ ಕೆಲವು ಸಂಶಯಗಳು ಇಲ್ಲಿ ಇದೆ. ಅವುಗಳ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳೋದು ಬೇಡ. ಆದರೆ ಪೌಲನೇ ಬರೆದಿರಬಹುದು ಅನ್ನುವಂಥ ಒಂದು ಅಭಿಪ್ರಾಯ ವಿದ್ವಾಂಸರಲ್ಲಿ ಹೆಚ್ಚಿನದು. ಇದು ಯಾರಿಗೆ ಬರೆಯಲ್ಪಟ್ಟಿದೆ? ಇದು ಇಬ್ರಿಯ ಕ್ರೈಸ್ತರಿಗೆ ಬರೆಯಲ್ಪಟ್ಟಿದೆ. ಇಬ್ರಿಯರು ಅಂತಂದರೆ ಯಾರು? ಇಬ್ರಿಯರನ್ನು ಯಹೂದ್ಯರು ಅಂತೇವೆ ಅಥವಾ ಇಸ್ರಾಯೇಲರು ಅಂತೇವೆ. ಈ ಒಂದು ಮೂಲ ಹಿನ್ನೆಲೆಯಿಂದ ಕ್ರೈಸ್ತರಾದಂಥವರು ಯಾವಾಗಲೂ ಅವರ ಹಿಂದಿನ ವಿಧಿರೂಪಕ ಧರ್ಮಶಾಸ್ತ್ರದ ಧಾರ್ಮಿಕ ಆಚಾರ ವಿಚಾರಗಳನ್ನು ಇಟ್ಟುಕೊಂಡು ಅವುಗಳನ್ನು ರೂಢಿ ಮಾಡಿಕೊಂಡು ಅವುಗಳಲ್ಲಿ ಮಹಿಮೆ ಹೊಂದುವಂಥ ಒಂದು ಪ್ರವೃತ್ತಿ ಅವರಲ್ಲಿ ಯಾವಾಗಲೂ ಕಂಡುಬಂತು. ಇಂತಹ ಒಂದು ಅಂಶವನ್ನು ಇಲ್ಲಿ ಬರಹಗಾರರು ಗಮನದಲ್ಲಿಟ್ಟುಕೊಂಡು ಅವರಿಗೆ ತಿಳಿಸುವುದೇನೆಂದರೆ, ಈ ಪುಸ್ತಕದ ಮೂಲಕ ನಾವು ಯಾವ ಮಹಿಮೆಯನ್ನು ಹಳೆಯ ಒಡಂಬಡಿಕೆ ಅಥವಾ ಈ ಧರ್ಮ ವಿಧಿ ರೂಪಕ ಧರ್ಮಶಾಸ್ತ್ರದ ಒಂದು ಆಚರಣೆ ಇತ್ತು, ಮೋಸೆಯ ಧರ್ಮಶಾಸ್ತ್ರ ಅಂತ ಕರಿತೇವೆ, ಇದರ ಆಚರಣೆ, ಇದರಲ್ಲಿ ಮಹಿಮೆ ಹೊಂದುವುದಕ್ಕಿಂತ ಈಗ ಕ್ರಿಸ್ತನಲ್ಲಿ ಇರ್ತಕ್ಕಂಥ ಈ ಒಂದು ಸಭೆಯ ಮಹಿಮೆ, ನಂಬಿಕೆಯ ಮೂಲಕ ರಕ್ಷಣೆಯನ್ನು ಹೊಂದಿ ಕ್ರಿಸ್ತನಲ್ಲಿ ಜೀವಿಸುವುದರಲ್ಲಿರ್ತಕ್ಕಂಥ ಮಹಿಮೆ ಬಹಳ ಶ್ರೇಷ್ಠವಾದಂಥದ್ದು ಅಂತ ಈ ಪುಸ್ತಕದಲ್ಲಿ ಪೌಲನೇ ಸಾಬೀತು ಪಡಿಸ್ತಾ ಇದ್ದಾನೆ ಅನ್ನುವಂಥದ್ದು ಒಂದು ಉತ್ತಮವಾದಂಥ ಮೇಲ್ನೋಟದ ಗ್ರಹಿಕೆ ಈ ಪುಸ್ತಕದಲ್ಲಿ. ಒಂದು ಹಾಸ್ಯವಾಗಿರ್ತಕ್ಕಂಥ ವಿಷಯವನ್ನು ನಮ್ಮ ಕಾಲೇಜಲ್ಲಿ ಹೇಳ್ತಾ ಇದ್ರು, ಯು ಕ್ಯಾನ್ ಬ್ರಿಂಗ್ ಅ ಮ್ಯಾನ್ ಔಟ್ ಆಫ್ ದ ವಿಲೇಜ್ ಬಟ್ ನಾಟ್ ದ ವಿಲೇಜ್ ಔಟ್ ಆಫ್ ಮ್ಯಾನ್ ಅಂತ. ಈ ಎಬ್ರಿಯ ಕ್ರೈಸ್ತರು ಆ ರೀತಿಯಾಗಿ ಅವರ ತಮ್ಮ ಹಳೆಯ ಸಂಸ್ಕಾರವನ್ನು ಎಷ್ಟೋ ಸಂದರ್ಭಗಳಲ್ಲಿ ಮರಿತಾ ಇರಲಿಲ್ಲ. ಅದಕ್ಕಾಗಿಯೇ ಈ ಪುಸ್ತಕವನ್ನು ಬರೆದಿದ್ದಾರೆ ಅಂತ ಬೋಧಕರು ಹೇಳಿದ್ರು. ನಿಮ್ಮ ಅನಿಸಿಕೆ? ಈ ಒಂದು ಇಬ್ರಿಯರ ಒಂದು ಜನರಲ್ ಸರ್ವೆ, ಒಂದು ಮುನ್ನೋಟವನ್ನು ನೋಡುವಾಗ ಇಲ್ಲಿ ಏನು ಆಗಮಿಸ್ಬೋದು ಈ ಪುಸ್ತಕವನ್ನು ಓದುವಾಗ ಅನ್ನುವಾಗ, ಒಂದೊಂದು ಅಧ್ಯಾಯದಲ್ಲಿಯೂ ಒಂದೊಂದು ವಿಷಯವನ್ನು ಉದ್ದೇಶಿಸಿ, ಇಬ್ರಿಯರಲ್ಲಿ ಮಹಾ ಇಬ್ರಿಯನು ನಾನಾಗಿದ್ದೆ, ನಾನು ನಿಮ್ಮ ರೀತಿಯಲ್ಲಿ ಒಂದು ಕಾಲದಲ್ಲಿ ಇದ್ದೆ, ಈ ಯೇಸು ಸ್ವಾಮಿ ಯಾರು, ಆತನ ಸೇವೆಯ ವಿಚಾರದಲ್ಲಿ ನಾನು ಬಹಳಷ್ಟು ಗೊಂದಲದಲ್ಲಿದ್ದೆ, ಆದರೆ ಈಗ ಹಳೆ ಒಡಂಬಡಿಕೆಯನ್ನು ಓದಿದ ನಂತರ ಯೇಸು ಸ್ವಾಮಿಯ ಆ ಒಂದು ಸೇವೆ ಮತ್ತು ಆತನ ಮರಣ, ಪುನರುತ್ಥಾನ ಇವುಗಳನ್ನೆಲ್ಲ ನೋಡುವಾಗ ಇವೆಲ್ಲವೂ ಈ ಯೇಸು ಕ್ರಿಸ್ತನೇ ಮೆಸ್ಸಿಯನು ಎಂಬುದನ್ನು ನಿರೂಪಿಸಲಿಕ್ಕಾಗಿ ಆತನು ಈ ಇಬ್ರಿಯನ ಪತ್ರಿಕೆಯನ್ನು ಬರೆದ ಎಂಬುದನ್ನು ನೋಡ್ತೇವೆ. ಮೊದಲನೇ ಅಧ್ಯಾಯದಲ್ಲಿ ಈತನು ದೇವದೂತರಿಗಿಂತಲೂ ಶ್ರೇಷ್ಠನು, ಆತನಿಗಿಂತಲೂ ಈ ದೇವದೂತರಿಗಿಂತಲೂ ಉತ್ತಮನಾದವನು. ಆಗ ನೀವು ಏನು ಹೇಳಕ್ಕೆ ಬರ್ತಾ ಇದ್ದೀರಿ ಅಂದರೆ, ಆ ಇಬ್ರಿಯ ಕ್ರೈಸ್ತರಿಗೆ ಪೌಲನು ಲೇಖಕನಾಗಿದ್ದರೆ ಪೌಲನು ಹೇಳ್ತಕ್ಕಂಥ ವಿಷಯ ಏನಂದರೆ, ಮೋಶೆಗಿಂತ ಉತ್ತಮ ಮತ್ತು ಈ ಒಂದು ಬೇರೆ ವ್ಯಕ್ತಿಗಳಿಗಿಂತ ಉತ್ತಮ ಯೇಸು ಸ್ವಾಮಿ, ದೇವರೇ ಮುಖ್ಯ ಎಂಬತಕ್ಕಂಥದ್ದು ಅಲ್ವೇ? ಒಂದು ವಿಧದಲ್ಲಿ ನೀವು ಸರಿಯಾಗಿ ಹೇಳಿದ್ರಿ.
ಎಲ್ಲ ಯಹೂದ್ಯರು ಅಂದರೆ ಇಬ್ರಿಯರು ಯೇಸು ಸ್ವಾಮಿಯನ್ನು ಒಬ್ಬ ಪ್ರವಾದಿಯನ್ನಾಗಿ ನೋಡ್ತಿದ್ರು. ಯೆರೆಮೀಯನೋ ಅಥವಾ ಸ್ನಾನಿಕನಾದ ಯೋಹಾನನೇ ತಿರುಗಿ ಪುನರುತ್ಥಾನ ಹೊಂದಿದಾನೋ ಎಂಬುವಂಥ ರೀತಿಯಲ್ಲಿ ಯೇಸು ಸ್ವಾಮಿಯ ಪ್ರಶ್ನೆ ಕೇಳಿದಾಗ ಶಿಷ್ಯರು ಹೇಳಿದಂಥ ಉತ್ತರ ಮತ್ತು ಇಬ್ರಿಯರಲ್ಲೂ ಇದೇ ಒಂದು ಸಂಶಯ ಇದ್ದಿರಬಹುದು. ಅದನ್ನು ಉದ್ದೇಶಿಸಿ ಪೌಲನು ಈಗ ಹೇಳ್ತಿರುವಂಥದ್ದು, ಯೇಸು ಕೇವಲ ಮಾನವನು ಮಾತ್ರವಲ್ಲ, ಆತನು ದೇವದೂತರಿಗಿಂತಲೂ ಶ್ರೇಷ್ಠನಾದವನು. ಮತ್ತು ಮೋಶೆ ಎಂಬುವಂಥ ಈ ಪ್ರವಾದಿ, ನೀವು ಮೋಶೆಯನ್ನು ಬಹಳಷ್ಟು ಗಣ್ಯವಾಗಿ ಅಗಮ್ಯವಾಗಿ ಅವನನ್ನು ಗಣಿಸ್ತಿರಲ್ಲ, ಅವನಿಗಿಂತಲೂ ಶ್ರೇಷ್ಠವನಾದವನು. ಮತ್ತು 1ನೇ ಅಧ್ಯಾಯದಲ್ಲಿ 8ನೇ ವಚನ, ಈ ಅನೇಕ ಕೆಲವು ಕ್ರೈಸ್ತರಲ್ಲಿಯೂ ಇದೆ, ಕೆಲವು ಸಾಕ್ಷಿಗಳು ಎಂಬುದಾಗಿದ್ದಾರೆ. ಆ ಸಹೋದರರಿಗೆ ಕೊಡುವಂಥ ಒಂದು ಮಾತು, ಮಗನ ವಿಷಯದಲ್ಲಾದರೂ 1:7 ಓದೋಣ. ದೇವರು ತನ್ನ ದೂತರನ್ನು ಗಾಳಿಗನ್ನಾಗಿಯೂ ತನ್ನ ಸೇವಕರನ್ನು ಅಗ್ನಿ ಜ್ವಾಲೆಯನ್ನಾಗಿಯೂ ಮಾಡುತ್ತಾನೆ. ಮಗನ ವಿಷಯದಲ್ಲಾದರೂ ದೇವರೇ, ತಂದೆ ದೇವರು ಮಗನನ್ನು ಕರೆಯುವಂಥದ್ದು, ದೇವರೇ ನಿನ್ನ ಸಿಂಹಾಸನವು ಯುಗಾಂತರದಲ್ಲಿ ಇರುವುದು, ನ್ಯಾಯದಂಡವೇ ನಿನ್ನ ರಾಜದಂಡವಾಗಿದೆ. ನೀನು ಧರ್ಮವನ್ನು ಪ್ರೀತಿಸಿದ್ದಿ, ಅಧರ್ಮವನ್ನು ದ್ವೇಷಿಸಿದ್ದಿ, ದೇವರೇ ಎಂಬುದಾಗಿ ತಂದೆ ದೇವರು ಯೇಸು ಸ್ವಾಮಿಯನ್ನು ಕರೆಯುವುದನ್ನು ಈ ಒಂದು ವಚನದಲ್ಲಿ ನಾವು ನೋಡ್ತೇವೆ. ಅಂದರೆ ಆತನು ದೇವದೂತರಿಗಿಂತಲೂ ಶ್ರೇಷ್ಠನು, ತಂದೆ ದೇವರಿಗೆ ಕಡಿಮೆಯಲ್ಲ, ಆತನಿಗೆ ಸಮಾನನಾದವನು, ತ್ರಯೇಕದಲ್ಲಿ ಈತನಿಗೂ ಸರಿ ಸಮಾನಾದಂಥ ಸ್ಥಾನಮಾನವಿದೆ ಎಂಬುದನ್ನು ಸಹ ಈ ಒಂದು ವಚನದಲ್ಲಿ ನಾವು ಕಾಣ್ತೇವೆ. ಹಾಗೆಯೇ ಮುಂದುವರಿಕೊಂಡು ಹೋಗುವಾಗ 2ನೇ ಅಧ್ಯಾಯದಲ್ಲಿ ಆತನು ಮಾನವನಾಗಿ ಬಂದ. ಮಾನವನಾಗಿ ಯಾಕೆ ಬರಬೇಕಾಗಿತ್ತು? ದೇವರಾಗಿ ಬಂದಿದ್ದರೆ ಆತನನ್ನು ವಧಿಸ್ಲಿಕ್ಕೆ ಆಗ್ತಿರಲಿಲ್ಲ, ಆತನು ನಮ್ಮ ಯಜ್ಞದ ಕುರಿ ಆಗಲಿಕ್ಕೆ ಸಾಧ್ಯವಾಗಲಿಲ್ಲ. ಮನುಷ್ಯನಾದಾಗ ಆತನು ವಧಿಸ್ಬೋದಾಗಿತ್ತು. ಆತನು ಕ್ರೂಜೆಗೇರಿಸಿ ಮರಣದಿಂದ ಮರಣವನ್ನು ಜಯಿಸಿದಾತನು ಎಂಬುದಾಗಿ ಇಬ್ರಿಯರ 2ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡ್ತೇವೆ. ಆದ್ದರಿಂದ ಈ ಒಂದು ಪುಸ್ತಕದಲ್ಲಿ ಯೇಸು ಸ್ವಾಮಿ ಒಂದು ಉತ್ತಮವಾದಂಥ ಕುರಿ, ಒಂದು ಉತ್ತಮವಾದಂಥ ಯಾಜಕ, ಒಂದು ಉತ್ತಮವಾದಂಥ ಪರ್ಣಶಾಲೆಯಲ್ಲಿ ಸೇವೆ ಮಾಡ್ತಿದ್ದಾನೆ ಎಂಬುದನ್ನು ಇಲ್ಲಿ ನಿರೂಪಿಸಿ ತೋರಿಸೋದನ್ನು ನೋಡ್ತೇವೆ. ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದೀರಾ. ಇನ್ನು ಮುಂದೆ ಆಳಕ್ಕೆ ಹೋಗೋಣ. ಒಂದು ಸಣ್ಣ ವಿರಾಮದ ನಂತರ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳಿ, ಪುನಃ ಬನ್ನಿ. ವೆಲ್ಕಮ್ ಬ್ಯಾಕ್. ವಿರಾಮದ ನಂತರ ನಿಮ್ಮನ್ನು ಸ್ವಾಗತ ಮಾಡ್ತೇವೆ. ನಮ್ಮ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀವಿ. ಇಬ್ರಿಯರಿಗೆ ಬರೆದಿರ್ತಕ್ಕಂಥ ಈ ಪತ್ರಿಕೆಯಲ್ಲಿ ಇನ್ನೂ ಸಾಕಷ್ಟು ವಿಷಯಗಳಿವೆ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. 2ನೇ ಭಾಗಕ್ಕೆ ಬಂದಿದ್ದೇವೆ. 2ನೇ ಭಾಗದಲ್ಲಿ ನಾವು ತುಂಬ ಮುಖ್ಯವಾಗಿರ್ತಕ್ಕಂಥ ಕ್ರಿಸ್ತನ ಯಾಜಕತ್ವದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡಿ ಇನ್ನು ಸ್ವಲ್ಪ ಆಳಕ್ಕೆ ಹೋಗೋಣ. ಅನೇಕ ಜನ ಕ್ರೈಸ್ತರು ಹೊಸ ಒಡಂಬಡಿಕೆ ಇದ್ದರೆ ಸಾಕು ನಮ್ಮ ರಕ್ಷಣೆಗೆ, ಹಳೆಯ ಒಡಂಬಡಿಕೆ ಹಳೆಯದು ಇರಲಿ ಅಂತ ಹೇಳ್ತಾರೆ. ಆದರೆ ಹಳೆಯ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಎರಡೂ ಒಬ್ಬ ಮನುಷ್ಯನ ರಕ್ಷಣೆಗೆ ಸಾಧಕ ಅನ್ನೋದನ್ನು ನಾವು ಮರಿಬಾರ್ದು. ಇಲ್ಲಿ ಈ ಇಬ್ರಿಯರಿಗೆ ಬರೆದ ಈ ಕರ್ತೃವಾದಂಥ ವ್ಯಕ್ತಿ ಏನು ಹೇಳ್ತಾರೆ, ನಾವು ಹಳೆಯ ಒಡಂಬಡಿಕೆಯನ್ನು ಓದಲೇಬೇಕು, ಅದರ ಮೇಲೇನೆ ರಕ್ಷಣೆಯ ಪಾಯವನ್ನು ಕಟ್ಟಬಹುದು. ಯೇಸು ಸ್ವಾಮಿ ಈಗ ನಮ್ಮ ಪರವಾಗಿ ತಾವೇ ಯಾಜಕರಾಗಿ, ತಾವೇ ಕುರಿಯಾಗಿ, ತಾವೇ ಪಾಪಿಯಾಗಿ ಹೇಗೆ ರಕ್ಷಣೆಯನ್ನು ಸಾಧಿಸಿದರು ಅನ್ನುವಂಥ ವಿಷಯವನ್ನು ಆತನು ಇವರೆಲ್ಲರ ಗಮನವನ್ನು ಹಿಂದಕ್ಕೆ ಒಯ್ಯುತ್ತಾ ಮುಂದೆ ತರ್ತಿದ್ದಾನೆ. ಇದನ್ನು ನಂಬಿದರೆ ನಾವು ಕರ್ತನಲ್ಲಿ ನಿಜವಾದ ತಿಳುವಳಿಕೆಯ ಆ ಒಂದು ವಿಶ್ರಾಂತಿಯನ್ನು ಹೊಂದಬಹುದು ಅಂತಲೂ ಹೇಳ್ತಾನೆ. ಹಾಗಂದಾಗ ಈ ವಾರದ 7ನೇ ದಿವಸ ಸಬ್ಬತ್ತನ್ನು ಪ್ರಸ್ತಾಪಿಸಿ 4ನೇ ಅಧ್ಯಾಯ 4ನೇ ವಚನದಲ್ಲಿ ಏನು ಹೇಳ್ತಾನೆ, ಆ ವಿಶ್ರಾಂತಿಯಲ್ಲಿ ಸೇರುತ್ತಲೇ ಇದ್ದೇವೆ. ಒಂದು ಸ್ಥಳದಲ್ಲಿ 7ನೆಯ ದಿವಸವನ್ನು ಕುರಿತು ದೇವರು ತನ್ನ ಸೃಷ್ಟಿ ಕಾರ್ಯಗಳನ್ನೆಲ್ಲ ಮುಗಿಸಿಬಿಟ್ಟು 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡನೆಂದು ಬರೆದಿದೆ. ಆದರೆ ಈ ಸ್ಥಳದಲ್ಲಿ ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲವೆಂದು ಹೇಳಿದ್ದಾನೆ ಅಂತ ಹೇಳ್ಬಿಟ್ಟು. ಹೀಗೆ ನೋಡುವಾಗ ಈ ದೇವರ ಆಜ್ಞೆಗಳನ್ನು ಪ್ರಸ್ತಾಪಿಸಿದಂಥ ಈ ಹಳೆ ಒಡಂಬಡಿಕೆ, ಈ ಆಜ್ಞೆಗಳು ಇನ್ನೂ ಪ್ರಕಾಶಮಾನವಾಗಿ ಪ್ರಜ್ವಲವಾಗಿ ಜನರ ಜೀವಿತದಲ್ಲಿ ಪ್ರಜ್ವಲಿಸುವಂತೆ ಮಾಡುವಂಥದ್ದು ಕ್ರಿಸ್ತನಲ್ಲಿಯ ನಂಬಿಕೆ.
ಅದರಲ್ಲಿ ನೀವು ಕೇಳಿದಂಥ ಪ್ರಶ್ನೆ ಏನಂತಂದರೆ ಆತನ ಯಾಜಕತ್ವ. ಈಗ ಯಾಜಕತ್ವದ ಒಂದು ಮಹತ್ವವನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಯಾಜಕ ಹಳೆ ಒಡಂಬಡಿಕೆ ಹಾಗೂ ಈ ಗುಡಾರದ ಸೇವೆಯಲ್ಲಿ ಏನು ಕೆಲಸ ಮಾಡ್ತಾ ಇದ್ದ ಅದು ಭಾಳ ಪ್ರಾಮುಖ್ಯ. ಅದರಲ್ಲೂ ವಿಶೇಷವಾಗಿ ಮಹಾಯಾಜಕನಿಗೆ ಒಂದು ಪಾತ್ರವಿತ್ತು. ಅದು ಮಹಾ ದೋಷ ಪರಿಹಾರಕ ದಿನದಂದು ಇಡೀ ದೇಶವೇ ಒಟ್ಟಾಗಿ ಬಂದು ಅವರೆಲ್ಲರ ದೋಷಗಳನ್ನು ನಿವಾರಿಸಿ ಮತ್ತು ಇನ್ನೊಂದು ನೂತನ ವರ್ಷವನ್ನು ಪ್ರಾರಂಭ ಮಾಡಬೇಕಾದ್ರೆ ಕೆಲವೊಂದು ವಿಧಿಗಳನ್ನು ಅನುಸರಿಸಿದ ನಂತರ ಈ ಮಹಾಯಾಜಕನು ವರ್ಷಕ್ಕೊಂದು ಸಾರಿ ಪ್ರವೇಶಿಸಬೇಕಾದಂಥ ಮಹಾಪರಿಶುದ್ಧ ಸ್ಥಳಕ್ಕೆ ಪರಿಶುದ್ಧ ಸ್ಥಳದಿಂದ ಹೋಗ್ತಿದ್ದ. ಅದು ಒಂದು ಪ್ರಾಣಿಯ ರಕ್ತದಿಂದ. ಹಾಗೆ ಹೋದಾಗ ಆತನು ಶುದ್ಧಿ ಆಗ್ತಿದ್ದ, ಇಡೀ ದೇವಾಲಯ ಶುದ್ಧಿ ಆಗ್ತಿತ್ತು, ಇಡೀ ಸರ್ವ ಸಮೂಹ ಜನರು ಶುದ್ಧಿ ಆಗ್ತಿದ್ರು, ಅವರ ಆಡಳಿತಗಾರರು ಶುದ್ಧಿ ಆಗ್ತಿದ್ರು. ಹೀಗೆಯೇ ಈ ಭೂಮಿ ತನ್ನ ಪಾಪದಿಂದ ಶುದ್ಧಿ ಆಗಬೇಕು ಅಂತ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ತನ್ನ ರಕ್ತವನ್ನು ಸುರಿಸಿ ಇಂದು ಪರಲೋಕದಲ್ಲಿ ಪ್ರತಿ ಮಾನವರಿಗಾಗಿ ಆತನು ಶುದ್ಧೀಕರಣದ ಕೆಲಸವನ್ನು ಮಾಡ್ತಾ ಇದ್ದಾನೆ. ಹೀಗಾಗಿ ಆತನು ಒಬ್ಬ ಶ್ರೇಷ್ಠ ವರ್ಗದ ಯಾಜಕನೆಂದು ಈ ಪುಸ್ತಕದಲ್ಲಿ ನಾವು ನೋಡ್ತೇವೆ. ಇದನ್ನು ಇನ್ನೂ ಚೆನ್ನಾಗಿ ತಿಳಿದುಕೊಳ್ಳುವಂಥದ್ದು ಬಹಳ ಅವಶ್ಯ. ಬಹುಶಃ ಬೋಧಕರಾದಂಥ ಮುರಳಿ ಅವರು ನಮ್ಗೆ ಸ್ವಲ್ಪ ಅದರ ಬಗ್ಗೆ ಈ ಒಂದು ಆಲಯದ ವಿಚಾರವಾಗಿ ನೋಡುವಾಗ ಮೋಶೆಗೆ ಆ ಒಂದು ಪರಲೋಕದಲ್ಲಿರುವಂಥ ಪ್ರತಿರೂಪದ ರೀತಿಯಲ್ಲಿ ಇಲ್ಲೂ ನೀನು ಒಂದು ಆಲಯವನ್ನು ಕಟ್ಟು, ಅಲ್ಲಿದ್ದಂಥ ಆ ಒಂದು ನಿಯಮ ನಿಷ್ಠೆಗಳನ್ನು ಇಲ್ಲೂ ನೀನು ಪಾಲಿಸು ಎನ್ನುವಂಥ ರೀತಿಯಲ್ಲಿ ಈ ಒಂದು ಮೋಶೆಯ ಪರ್ಣಶಾಲೆಯಲ್ಲಿ ಏನಾಗ್ತಿತ್ತು, ಅಲ್ಲಿ ಹೊರಾಂಗಣವಿತ್ತು, ಅಲ್ಲಿ ಆ ಕುರಿ ಯಜ್ಞದ ಕುರಿ ಅರ್ಪಿಸಲ್ಪಡ್ತಿತ್ತು. ನಂತರ ಆ ಮಹಾಯಾಜಕನು ಆ ಒಂದು ರಕ್ತವನ್ನು ಮಹಾಪರಿಶುದ್ಧ ಸ್ಥಳಕ್ಕೆ ವರ್ಷಕ್ಕೊಮ್ಮೆ ಈಗಾಗಲೇ ಬೋಧಕರು ಹೇಳಿದಂಥ ರೀತಿಯಲ್ಲಿ ದ ಡೇ ಆಫ್ ಅಟೋನ್ಮೆಂಟ್ ಆ ದಿವಸ ಕೊಂಡೊಯ್ತಿದ್ರು ಎಂಬುದಾಗಿ ನೋಡ್ತೇವೆ. ಈಗ ವಾಕ್ಯದಲ್ಲಿ ನಾವು ನೋಡ್ತೇವೆ 8ನೇ ಅಧ್ಯಾಯ 5ನೇ ವಚನದಲ್ಲಿ, ಇಬ್ರಿಯ 8ನೇ ಅಧ್ಯಾಯ 5ನೇ ವಚನ, ದೇವಾಲಯದ ಪ್ರತಿರೂಪವೂ ಛಾಯೆಯೂ ಆಗಿರುವ ಆಲಯದಲ್ಲಿ ಯಾಜಕತ್ವವನ್ನು ನಡೆಸುವವರು ಮೋಶೆಯ ದೇವದರ್ಶನ ಗುಡಾರವನ್ನು ಮಾಡುವುದಕ್ಕೆ ಬೆಟ್ಟದಲ್ಲಿ ನಾನು ತೋರಿಸಿದ ಮಾದರಿಯ ಪ್ರಕಾರವೇ. ಇವೆಲ್ಲವೂ ಒಂದು ಮಾದರಿ. ಈಗ ನಮ್ಮನೆಯಲ್ಲೂ ಒಂದು ಚಿಕ್ಕ ತಾಜ್ ಮಹಲ್ ಇದೆ, ಟಿ ವಿ ಮೇಲೆ ಇಟ್ಟಿದ್ದೀವಿ. ಅದು ತಾಜ್ ಮಹಲ್ ಅಲ್ಲ, ಆದರೆ ತಾಜ್ ಮಹಲ್ ಅಂತೆಯೇ ಇರುವಂಥ ಒಂದು ಪ್ರತಿರೂಪ. ಹಾಗೆಯೇ ಮೋಶೆಯ ಈ ಒಂದು ಪರ್ಣಶಾಲೆಯು ಸಹ ಆ ಒಂದು ಪರಲೋಕದಲ್ಲಿರುವಂಥ ಆ ಒಂದು ಪವಿತ್ರಾಲಯಕ್ಕೆ ಒಂದು ಪ್ರತಿರೂಪ ಎಂಬುದಾಗಿ ನೋಡ್ತೇವೆ. ನಿಜವಾಗಿರುವಂಥದ್ದು ಅಲ್ಲಿ, ಆದರೆ ಇಲ್ಲಿ ಅದರ ಪ್ರತಿರೂಪ ಎಂಬುದಾಗಿ ನೋಡ್ತೇವೆ. ಅದೇ ರೀತಿಯಲ್ಲಿ ಇಲ್ಲಿ ನಡೀತಿದ್ದಂಥ ಎಲ್ಲ ಕಾರ್ಯಗಳು ಅದಕ್ಕೆ ಸೂಚಕವಾಗಿದ್ದವು ಎಂಬುದಾಗಿ ನೋಡ್ತೇವೆ. ಮತ್ತು ಆ ಒಂದು ಯೇಸು ಸ್ವಾಮಿಯ ಯಾಜಕತ್ವವನ್ನು ಗಮನಿಸುವಾಗ ತಾನೇ ಸ್ನಾನಿಕನಾದ ಯೋಹಾನ ಯಾವ ರೀತಿ ಹೇಳಿದ, ಇಗೋ ಲೋಕದ ಪಾಪವನ್ನು ಬಗೆಹರಿಸುವ ಯಜ್ಞದ ಕುರಿ. ಸ್ವತಃ ಯೇಸು ಸ್ವಾಮಿಯೇ ಆ ಒಂದು ಯಜ್ಞದ ಕುರಿಯಾಗಿದ್ದ. ಅನಂತರ ಈಗ ಪರಲೋಕಕ್ಕೆ ಆರೋಹಣನಾದ ನಂತರ ಅವನೇ ಯಜ್ಞದ ಯಾಜಕನಾಗಿದ್ದ ಎಂಬುದಾಗಿ ಸಹ ನಾವು ನೋಡ್ತೇವೆ. ಯಾಜಕನಾದ ಮೇಲೆ ನಮಗೋಸ್ಕರ ಯಾಜಕನಲ್ಲಿ ಹೋಗಿ ಏನು ಮಾಡ್ತಿದ್ದ, ಆ ಒಂದು ಮಹಾ ದೋಷ ಪರಿಹಾರಕ ದಿವಸ ಅಲ್ಲಿ ಆತನು ಹೋಗಿ ಜನರಿಗೆ ಮಧ್ಯಸ್ಥಿಕೆಯನ್ನು ವಹಿಸ್ತಿದ್ದ. ಅವರ ಪಾಪಗಳ ಅರಿಕೆಯನ್ನು ಹೋಗಿ ಸ್ವಾಮಿಯಲ್ಲಿ ಸಮಾಧಾನವನ್ನು ಯಾಚಿಸುತ್ತಿದ್ದ ಎಂಬುದಾಗಿ ನೋಡ್ತೇವೆ. ಆ ದಿವಸದಲ್ಲಿ ಯಾರಾದರೂ ಆ ಹೊರಾಂಗಣದಲ್ಲಿ ಯಾರಾದರೂ ಒಬ್ಬ ಪಾಪವನ್ನು ಅರಿಕೆ ಮಾಡದೆ ಉಳಿದಿದ್ದಂಥ ಪಕ್ಷದಲ್ಲಿ ಅವರು ಅಲ್ಲೇ ಸತ್ತು ಮರಣ ಹೊಂದುತ್ತಿದ್ದರು ಎಂಬುದಾಗಿ ನೋಡ್ತೇವೆ. ಹಾಗೆ ಈ ಸಮಯದಲ್ಲಿ ಸ್ವಾಮಿ, ನಮ್ಮ ಮಹಾಯಾಜಕನಾದಂಥ ಯೇಸು ಸ್ವಾಮಿ ಪರಲೋಕದಲ್ಲಿ ನಮಗೋಸ್ಕರ ಆ ಒಂದು ಮಧ್ಯಸ್ಥಿಕೆಯನ್ನು ವಹಿಸ್ತಿದ್ದಾನೆ ಎಂಬುದನ್ನು ನೋಡ್ತೇವೆ. ಮತ್ತು ಆ ಒಂದು ನ್ಯಾಯ ವಿಚಾರಣೆಯ ಕಾಲ, ಆ ಸಮಯದಲ್ಲಿ ಅವರವರ ಹೃದಯಗಳನ್ನು ಪರಿಶೋಧಿಸಿಕೊಳ್ತಿದ್ರು. ಅಯ್ಯೋ, ನನ್ನ ಪಾಪದ ವಿಚಾರವಾಗಿ ಏನಾಗ್ತದೋ, ನಾನು ಏನು ಮಾಡ್ತೇನೆ, ನನ್ನ ಗತಿ ಏನಾಗ್ತದೋ ಎಂಬುದಾಗಿ ಎಲ್ಲರೂ ತಮ್ಮ ಹೃದಯಗಳನ್ನು ಪರಿಶೋಧಿಸ್ತಿದ್ದರು. ಅಕಸ್ಮಾತಾಗಿ ಅವರ ವಿರುದ್ಧವಾಗಿ ನ್ಯಾಯದಂತ ಪಕ್ಷದಲ್ಲಿ ಸತ್ತು ಬೀಳ್ತಿದ್ರು ಎಂಬುದಾಗಿ ನೋಡ್ತೇವೆ.
ಈ ಸಮಯದಲ್ಲಿ ಯೇಸು ಸ್ವಾಮಿ ಪರಲೋಕದಲ್ಲಿ ಆ ಒಂದು ವಿಚಾರದಲ್ಲಿ ಆತನು ಮಧ್ಯಸ್ಥಿಕೆಯನ್ನು ವಹಿಸ್ತಿದ್ದಾನೆ. ಮೋಶೆಯ ಸಮಯದಲ್ಲಿದ್ದಂಥ ಆ ಒಂದು ಆಲಯದ ಆಚಾರ ವಿಚಾರವನ್ನು ಗಮನಿಸುವಾಗ ಆ ಮಹಾಪರಿಶೋಧಕ ದಿವಸದಲ್ಲಿ ನಡೆದಂಥ ಕಾರ್ಯವನ್ನು ಮೊದಲು ನಾವು ಉಲ್ಲೇಖಿಸಿ ನೋಡೋಣ. ಹೊರಾಂಗಣದಲ್ಲಿ ಮೊದಲು ಜನರೆಲ್ಲರೂ ಸೇರ್ತಿದ್ರು. ಸೇರಿದ ನಂತರ ಆ ಒಂದು ಯಜ್ಞದ ಕುರಿಯನ್ನು ಅರ್ಪಿಸಿ ಮಹಾಯಾಜಕನು ವರ್ಷದಲ್ಲಿ ಒಮ್ಮೆ ಮಹಾಪವಿತ್ರ ಸ್ಥಾನಕ್ಕೆ ಹೋಗಿ ಅಲ್ಲಿ ಜನರಿಗೋಸ್ಕರ ಮಧ್ಯಸ್ಥಿಕೆಯನ್ನು ವಹಿಸ್ತಿದ್ದೆ ಎಂಬುದನ್ನು ನೋಡ್ತೇವೆ. ಇಲ್ಲಿ ಒಂದು ರೀತಿಯ ನ್ಯಾಯ ವಿಚಾರಣೆಯೇ ನಡೀತಿತ್ತು ಎಂಬುದನ್ನು ನೋಡ್ತೇವೆ. ಅವರವರ ಹೃದಯಗಳನ್ನು ಪರಿಶೋಧಿಸಿಕೊಂಡು ನನ್ನ ಒಂದು ಪಾಪದ ವಿಚಾರವಾಗಿ ನನ್ನ ವಿರೋಧವಾಗಿ ಏನಾದರೂ ನ್ಯಾಯ ತೀರ್ಪು ಬರ್ತದೋ ಎಂಬುದಾಗಿ ಒಬ್ಬೊಬ್ಬರೂ ಸಹ ಬಹಳಷ್ಟು ಗಂಭೀರವಾಗಿ ದೇವರಲ್ಲಿ ಮೊರೆ ಇಡ್ತಿದ್ರಂತೆ. ಆಗ ಆ ಒಂದು ಮಹಾಯಾಜಕನು ಹೊರ ಬರುವುದಕ್ಕೆ ಸಮಯದಲ್ಲಿ ಕೆಲವಾರು ವ್ಯಕ್ತಿಗಳು ಪಾಪ ಅರಿಕೆ ಮಾಡಿದ ಸತ್ತು ಬೀಳ್ತಿದ್ರು. ಆದರೆ ಮನಶುದ್ಧೀಕರಣ ಹೊಂದಿದಂಥ ವ್ಯಕ್ತಿಗಳು ದೃಢವಾಗಿ ನಿಲ್ತಿದ್ರು ಎಂಬುದನ್ನು ನೋಡ್ತೇವೆ. ಮತ್ತು ಇನ್ನೊಂದು, ಆರೋನನ ನಂತರ ಅವನ ವಂಶಾವಳಿಯಲ್ಲಿ ಅನೇಕ ಲೇವಿಯರು ಯಾಜಕರಾದರು. ಕೆಲವು ಸಮಯದಲ್ಲಿ ಅಯೋಗ್ಯರಾದಂಥ ವ್ಯಕ್ತಿಗಳು ಸಹ ಮಹಾಯಾಜಕರಾದರು. ಅವರ ಕಾಲಿಗೆ ಒಂದು ಹಗ್ಗವನ್ನು ಕಟ್ತಿದ್ರಂತೆ, ಗಂಟೆಯನ್ನು ಕಟ್ತಿದ್ರಂತೆ. ಮಹಾಪರಿಶುದ್ಧ ಸ್ಥಳದಲ್ಲಿ ಹೋಗುವಾಗ ಅಕಸ್ಮಾತಾಗಿ ಅವನೇ ಸತ್ತು ಬಿದ್ದರೆ ಆ ಒಂದು ಗಂಟೆಯ ಶಬ್ದ ಬರೆದಾಗ ಹಗ್ಗ ಹಿಡಿದು ಎಳೆದು ಹೊರಗಡೆ ಆಗ್ತಿದ್ರು. ಅದು ಎಲ್ಲ ಯಾಜಕರು ಯಾರ್ಯಾರು ಒಳಗಡೆ ಹೋಗ್ತಾ ಇದ್ರು ಎಲ್ರಿಗೂ ಆಗ್ತಿದ್ರು. ಇಲ್ಲಿ ಇಬ್ರಿಯಲ್ಲಿ ಪೌಲನ್ನು ಉಲ್ಲೇಖಿಸಿ ಹೇಳುವುದೇನೆಂದರೆ, ಯೇಸು ಸ್ವಾಮಿ ಆ ಯಜ್ಞದ ಕುರಿ, ಪಾಪವನ್ನು ನೀಗಿಸುವಂಥ ಇಗೋ ಈ ಯಜ್ಞದ ಕುರಿ ಎಂಬುದಾಗಿ ಸ್ನಾನಿಕನಾದ ಯೋಹಾನನು ಲೋಕಕ್ಕೆ ಪರಿಚಯಿಸಿದ. ಆ ಎಲ್ಲ ಕುರಿ, ಈ ಒಂದು ಕುರಿಗಳಿಗಿಂತ ಉತ್ತಮವಾದಂಥ ಕುರಿ ಆತನು. ಈ ಯಾಜಕರುಗಳಿಗಿಂತ ಮಿಗಿಲಾದಂಥ ಯಾಜಕನು. ಯಾವ ರೀತಿಯಲ್ಲಿ ಅವನು ಮೆಲ್ಕಿಜೆಡೆಕನ ಆ ಒಂದು ಥರದ ಒಂದು ಯಾಜಕನು ಎಂಬುದಾಗಿ ಕೀರ್ತನೆ 110ನೇ ಅಧ್ಯಾಯ 4ನೇ ವಚನದಲ್ಲಿ ಇದನ್ನು ನಾವು ಕಾಣ್ತೇವೆ. ನಂತರ ನಮಗೋಸ್ಕರ ಈಗ ಆತನು ಮಧ್ಯಸ್ಥಿಕೆ ವಹಿಸ್ತಿದ್ದಾನೆ. ಈಗ ಯಾವ ರೀತಿಯಲ್ಲ ಹೊರಾಂಗಣದಲ್ಲಿ ಜನರೆಲ್ಲರೂ ತಮ್ಮ ಹೃದಯಗಳನ್ನು ಪರಿಶೋಧಿಸಿಕೊಳ್ತಿದ್ರೋ ಹಾಗೆ ನಾವು ಪರಿಶೋಧಿಸಿಕೊಳ್ಳುವಂಥ ಸಮಯ ಈಗ ನಮಗೆ ಬಂದಿದೆ ಎಂಬುದಾಗಿ ನೋಡ್ತೇವೆ. ಇಲ್ಲಿ ಒಂದು ವಿಷಯವನ್ನು ನಾನು ಗಮನಕ್ಕೆ ತರಬೇಕು ಅಂತ ಬೋಧಕರಾದ ಪೀಟರ್ ಅವರೇ, ನೀವು ಸ್ವಲ್ಪ ಇದಕ್ಕೆ ಈಗ ಇಷ್ಟೆಲ್ಲ ಒಂದು ಕಾರ್ಯಕ್ರಮಗಳನ್ನು ಮಾಡಿಸಿ ಇಬ್ರಿಯ ಕ್ರಿಸ್ತಿಯರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇಷ್ಟೆಲ್ಲ ಅವರು ಮಾಡಿ ಇಷ್ಟೆಲ್ಲ ವಿಷಯಗಳನ್ನು ಮಾಡಿ ಅದರಿಂದ ಅವ್ರಿಗೆ ಹೊರಗಡೆ ಬರೋಕ್ಕೆ ಸಾಧ್ಯವಾಗಲಿಲ್ಲ. ಅದಕ್ಕೆ ಅವರು ಇನ್ನೂ ಆ ಒಂದು ಹಳೆಯ ಒಂದು ಪದ್ಧತಿಗಳಿಗೆ ಕಚ್ಕೊಂಡಿದ್ರು ಎಂಬತಕ್ಕಂಥ ಒಂದು ವಿಷಯ ಏನಂತೀರ ಬೋಧಕರೇ? ಇದು ತಾನೇ ಬಹಳ ಪ್ರಾಮುಖ್ಯವಾದಂಥದ್ದು. ಅವರು ಅವರದೇ ಆದಂಥ ರೀತಿಯಲ್ಲಿ ಇರಬಯಸಿದರು, ನಿಜವಾದ ಒಳಗನ ಅರ್ಥ ಏನೆಂಬುದನ್ನು ತಿಳಿದುಕೊಳ್ಳದೇ ಇದ್ದರು. ಅದನ್ನು ತಿಳಿದುಕೊಳ್ಳಲಿಕ್ಕೆ ಬಹುಶಃ ಇನ್ನೂ ಕೆಲವೊಂದು ಅಂಶಗಳನ್ನು ನಾವು ನೋಡೋಣ. ಆ ಕೆಲವು ಅಂಶಗಳನ್ನು ಒಂದು ಸಣ್ಣ ವಿರಾಮದ ನಂತರ ನೀವು ದಯವಿಟ್ಟು ನಮಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೇವೆ. ಒಂದು ಸಣ್ಣ ವಿರಾಮದ ನಂತರ ಪ್ರಿಯ ವೀಕ್ಷಕರೇ, ಇನ್ನೂ ಆಳಕ್ಕೆ ಹೋಗ್ತಾ ಇದ್ದೀವಿ. ನೀವು ಬನ್ನಿ ವಿರಾಮದ ನಂತರ. ವೆಲ್ಕಮ್ ಬ್ಯಾಕ್ ಪ್ರಿಯ ವೀಕ್ಷಕರೇ. ಈಗ ನಾವು ಈ 3ನೇ ಭಾಗದಲ್ಲಿ ತುಂಬ ಮುಖ್ಯವಾಗಿರ್ತಕ್ಕಂಥ ಕೆಲವು ವಿಷಯಗಳ ಬಗ್ಗೆ ಮಾತನಾಡಕ್ಕೆ ಹೋಗ್ತಾ ಇದ್ದೀವಿ. ಬೋಧಕರಾದ ಪೀಟರ್ ಅವರೇ, ನೀವು ವಿರಾಮಕ್ಕೆ ಹೋಗುವ ಮುನ್ನ 2 ವಿಷಯಗಳನ್ನು ಹೇಳಿ ಅನಂತರ ನಾವು ಮುಂದೆ ಹೋಗೋಣ ಅಂತ ಹೇಳಿದ್ವಿ. ಹೇಳಿ. ಈಗ ದಾನಿಯೇಲನ ಪುಸ್ತಕ 8ನೇ ಅಧ್ಯಾಯ 14ನೇ ವಚನದಲ್ಲಿ ಹೇಳುವಂತೆ ಈ ಒಂದು ಭೂಮಿ ಶುದ್ಧಿ ಮಾಡಲ್ಪಡುತ್ತೆ ಅಥವಾ ಈ ಒಂದು ದೇವಾಲಯ ಶುದ್ಧಿ ಮಾಡಲ್ಪಡಬೇಕು ಅಂತ ಹೇಳ್ತಾರೆ. ಇದು 2300 ವರ್ಷಗಳ ಅಂತ್ಯಕ್ಕೆ ಅಂತ. ಇದಕ್ಕೆ ಅದರದೇ ಆದಂಥ ಲೆಕ್ಕ ಇದೆ. ಈ ಒಂದು ಅವಧಿ ಯಾವಾಗ ಪ್ರಾರಂಭವಾಯಿತು ಅಂತ ಹೇಳಿದರೆ, ಯೆರೂಸಲೇಮ್ ಪಟ್ಟಣದ ದೇವಾಲಯವನ್ನು ಅಥವಾ ಆ ಗೋಡೆಯನ್ನು ಪುನಃ ಕಟ್ಟಿಸಲಿಕ್ಕೆ ಆಜ್ಞೆ ಪಾರ್ಸಿಯ ದೇಶದ ಅರಸನು ಕೊಟ್ಟ ದಿನದಿಂದ ಪ್ರಾರಂಭವಾಗ್ತದೆ ಅಂತ ಹೇಳಿ 2300 ವರ್ಷ 1844ಕ್ಕೆ ಅಂತ್ಯವಾಗ್ತದೆ. ಅದಾದ ನಂತರ ಈ ಒಂದು ಕೆಲಸ, ಶುದ್ಧೀಕರಣದ ಕೆಲಸ
ಪ್ರಾರಂಭವಾಗ್ತದೆ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಹಾಗೆ ಯೇಸು ಸ್ವಾಮಿಯವರು ಎಲ್ಲರ ಮಹಾಯಾಜಕನಾಗಿ ತನ್ನ ಸ್ವಂತ ರಕ್ತದಿಂದ ನಮ್ಮನ್ನು ಪ್ರೋಕ್ಷಿಸುವುದಕ್ಕಾಗಿ ಪರಲೋಕದಲ್ಲಿರುವ ಮಹಾಪರಿಶುದ್ಧ ಸ್ಥಳಕ್ಕೆ ಅಂತಂದರೆ ತಂದೆಯ ಸನ್ನಿಧಾನದಲ್ಲಿ ಈಗ ನಮ್ಮೆಲ್ಲರ ಪರವಾಗಿ ಮಧ್ಯವರ್ತಿಯಾಗಿ ಬೇಡಿಕೊಳ್ತಾ ಇದ್ದಾನೆ ಅಂತಂದರೆ ಪಾಪ ಮಾಡಿದಂಥ ಪ್ರತಿಯೊಬ್ಬ ವ್ಯಕ್ತಿ ಯೇಸು ಸ್ವಾಮಿಯನ್ನು ನಂಬೋದಾದರೆ ಆತನ ಹೆಸರನ್ನು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿದೆ ಎಂದರೆ ಆತನಿಗೆ ಕ್ಷಮಾಪಣೆಯಾಗಿದೆ. ಆ ವಿಷಯವಾಗಿ ಆ ವ್ಯಕ್ತಿಯ ಒಂದು ಪುಸ್ತಕ ವಿವರಣೆ, ಪಾಪದ ವಿವರಣೆ ದೇವರ ಮುಂದೆ ಬರುವಾಗ ಯೇಸು ಸ್ವಾಮಿಯವರು ಆತನಿಗಾಗಿ ನನ್ನ ರಕ್ತವನ್ನು ಸುರಿಸಿದ್ದೇನೆ ಅಂತ ಹೇಳಿ ಪರಿಹಾರವನ್ನು ಕೇಳುವಂಥವನಾಗಿದ್ದಾನೆ. ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದೀರಾ. ನಂಬಿಕೆಯ ಅಧ್ಯಾಯಗಳು ಈ ಇಬ್ರಿಯರ ಬರೆದಿರ್ತಕ್ಕಂಥ ಪತ್ರಿಕೆಯಲ್ಲಿ ಇದೆ, ಅದರ ಬಗ್ಗೆ ಮಾಹಿತಿ ನೀಡಿ. ಇಲ್ಲಿ ಈ ಒಂದು ಪುಸ್ತಕವನ್ನು ಗಮನಿಸುವಾಗ ಯೋಬನು ಯಾಕಿಲ್ಲ ಎಂಬುದಾಗಿ ಕೆಲವು ಸಮಯದಲ್ಲಿ ನನಗೆ ಮನಸ್ಸಿಗೆ ಅನಿಸುತ್ತೆ. ಯಾಕೆಂದರೆ ಯೋಬನು ಪಟ್ಟಿರುವಂಥ ಕಷ್ಟ ಬೇರೆ ಯಾರೂ ಪಡಲಿಲ್ಲ. ಪ್ರತ್ಯೇಕವಾಗಿ ಈ ಪುಸ್ತಕವನ್ನು ನೀವು ಓದುವಾಗ ಈ ಒಂದು ಪುಸ್ತಕ ಇಬ್ರಿಯರನ್ನು ಉದ್ದೇಶಿಸಿ ಮಾತನಾಡೋದರಿಂದ, ಇನ್ನು ಇಬ್ರಿಯರ ಆ ಸಂತತಿ ಪ್ರಾರಂಭವಾಗದೇ ಇರುವುದರಿಂದ ಯೋಬನ ಒಂದು ಹೆಸರು ಇಲ್ಲಿ ಬರೋದಿಲ್ಲ ಎಂಬುದನ್ನು ನೋಡ್ತೇವೆ. ಈ ಒಂದು ನಂಬಿಕೆಯ ಪುಸ್ತಕ ನೋಡುವಾಗ ನಂಬಿಕೆ ಅಂದರೆ ಏನು ಎಂಬುವಂಥ ಒಂದು ಡೆಫಿನಿಷನ್ 11ನೇ ಅಧ್ಯಾಯ 6ನೇ ವಚನದಲ್ಲಿ, ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಒಳಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ ಎಂಬುದಾಗಿ ಹೇಳ್ತೇವೆ. ನಂಬಿಕೆಯ ಅವಶ್ಯಕತೆಯನ್ನು ಇಲ್ಲಿ ಒತ್ತಿ ಹೇಳುವುದನ್ನು ಇಲ್ಲಿ ಗಮನಿಸ್ತೇವೆ. ಈ ಒಂದು ನಂಬಿಕೆಯ ಈ ಒಂದು ಪಟ್ಟಿಯನ್ನು ನಾವು ಓದುವಾಗ ಒಬ್ಬೊಬ್ಬರು ಎಂತೆಲ್ಲ ಕಷ್ಟಗಳನ್ನು ಅನುಭವಿಸಿದ್ದಾರೆ. ಕೆಲವರು ಗರಗಸದಿಂದ ಕೊಯ್ಯಲ್ಪಟ್ಟರು, ಕೆಲವರನ್ನು ಕ್ರೂಜೆಗೇರಿಸಿರುವುದನ್ನು ನೋಡ್ತೇವೆ. ಇನ್ನು ಕೆಲವರು ಬೆಂಕಿಯಲ್ಲಿ ಹಾಕಲ್ಪಟ್ಟರು ಎಂಬುದಾಗಿ ಕೊಡಲ್ಪಟ್ಟಿದೆ. ಅನೇಕ ಜನರ ನಂಬಿಕೆಯ ವಿಚಾರದಲ್ಲಿ ಯಾವ ರೀತಿಯಲ್ಲಿ ಅವರನ್ನು ಬೆಂಕಿಯ ಆವಿಗೆಯಲ್ಲಿ ಹಾಕಿದರೂ ಅವರ ನಂಬಿಕೆ ಇನ್ನೂ ಶುದ್ಧವಾದಂಥ ಆ ಒಂದು ಚಿನ್ನದ ರೀತಿಯಲ್ಲಿ, ಅಪರಂಜಿಯ ರೀತಿಯಲ್ಲಿ ಹೊರಬಂತು ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಈ ಎಲ್ಲ ಪ್ರಸಂಗದಲ್ಲಿಯೂ ಸಹ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ ಎಂಬುದನ್ನು ಇಲ್ಲಿ ನೋಡ್ತೇವೆ. ಆತನು ನಮ್ಮನ್ನು ಬೆಂಕಿಯಲ್ಲಿ ಹಾಕಿದರೂ ಸುಟ್ಟು ಹೋಗಲಿಕ್ಕೆ ಬಿಡುವುದಿಲ್ಲ, ಆತನೇ ನಮ್ಮೊಂದಿಗೆ ಇರ್ತಾನೆ ಎಂಬುವಂಥ ಒಂದು ಸಾಕ್ಷಿ ಆಧಾರವನ್ನು ಈ ಒಂದು ಪಟ್ಟಿಯಲ್ಲಿ ಕೊಟ್ಟು 12ನೇ ಅಧ್ಯಾಯದಲ್ಲಿ ಹೇಳ್ತೇನೆ. ಇವೆಲ್ಲವನ್ನು ಹೇಳಿ 12ನೇ ಅಧ್ಯಾಯ 1ನೇ ವಚನದಲ್ಲಿ, ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಓಡೋಣ ಎಂಬುದಾಗಿ ಹೇಳ್ತಾರೆ. ಈಗ ಓಟದ ವಿಚಾರವನ್ನು ಹೇಳಿದಾಗ ಆಧ್ಯಾತ್ಮಿಕ ಕ್ರೀಡಾ ವೀರರು ಇದ್ದಾರೆ. ನಿಮಗೆ ಆ ವೀರರಲ್ಲಿ ನಿಮಗೆ ಇಷ್ಟವಾಗಿರ್ತಕ್ಕಂಥ ವೀರರು ಯಾರು? ಅನೇಕರ ಹೆಸರನ್ನು ಇಲ್ಲಿ ನಾವು ನೋಡಿದ್ದೇವೆ. ಉದಾಹರಣೆಗೆ ಈಗ ಈ ಪುಸ್ತಕಕ್ಕೆ ಕಾರಣನಾದಂಥ ಪೌಲನೇ ಒಬ್ಬ ಉತ್ತಮ ಓಟಗಾರ ಅಂತ ನಾವು ನೋಡ್ತೇವೆ. ಅವನ ಉದಾಹರಣೆಯನ್ನು ಆತನು ಇಲ್ಲಿ ಕೊಡ್ತಾ ಇದ್ದಾನೆ. ನಾನು ಶ್ರೇಷ್ಠ ಓಟವನ್ನು ಓಡಿದ್ದೇನೆ ಅಂತ ತಿಮೋತಿಯನ್ಗೆ ಬರೆದ ಪತ್ರಿಕೆಯಲ್ಲಿ ಆತನು ಹೇಳ್ತಾನೆ. ಅದು ಚೆನ್ನಾಗಿರ್ತಕ್ಕಂಥ ಒಂದು ವಚನ. ಆದರೆ ನಾನು ಎಲ್ಲ ಗೋರಿಗಳ ಮೇಲೆ ನಾನು ಯಾವಾಗಲೂ ಜನರು ಬರೆದಿರ್ತಕ್ಕಂಥ ಒಂದು ವಿಚಾರವನ್ನು ಸತ್ತ ಮೇಲೆ ಆಗ್ತಕ್ಕಂಥ ಒಂದು ವಚನ ಅಂತೇ ಆಗೋಗ್ಬಿಟ್ಟಿದೆ ಅದು. ಆ ಒಂದು ವಚನದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು. ಇದು ಬಹಳ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಗಮನಕ್ಕೆ ತೆಗೆದುಕೊಳ್ಬೇಕಾದಂಥದ್ದು. ಯಾಕೆಂದರೆ ಕ್ರಿಸ್ತ ನಂಬಿಕೆ ಅಂತ ಎನ್ನುವಾಗ ಸೈತಾನನು ಸುಮ್ಮನಿಲ್ಲ. ಈ ರೀತಿ ಎಲ್ಲರ ಮೇಲೆಯೂ ತನ್ನ ಶೋಧನೆಯನ್ನು, ಬಾಧೆಯನ್ನು, ಹಿಂಸೆಯನ್ನು ತರುವಂಥವನಾಗಿದ್ದಾನೆ. ಹಿಂಸೆಯನ್ನು ಕೂಡ ನಾವು ಗೆದ್ದು ಮುಂದೆ ಹೋಗಬೇಕನ್ನುವಂಥದ್ದು ಇಲ್ಲಿ ನಾವು ನೋಡ್ತೇವೆ. ಜಗತ್ತಿನ ಭೋಗದಾಸೆ ನಮ್ಮನ್ನು ಅಂಟಿಕೊಳ್ಬಾರ್ದು ಅಂತ ನಾವು ನೋಡ್ತೇವೆ. ಈ ನಂಬಿಕೆ ಶುದ್ಧವಾಗಿ ನಮ್ಮನ್ನು ಆ ರಕ್ಷಣೆಯ ಅಂತ್ಯಕ್ಕೆ ನಡೆಸಬೇಕು. ತುಂಬ ಧನ್ಯವಾದಗಳು. ಒಂದು ಸಣ್ಣ ಪ್ರಾರ್ಥನೆಯೊಂದಿಗೆ ನಮ್ಮ ಈ ಚರ್ಚೆಯನ್ನು ಮುಕ್ತಾಯ ಮಾಡೋಣ. ನಮ್ಮನ್ನು ಭಾಳವಾಗಿ ಪ್ರೀತಿ ಮಾಡುವ ನಮ್ಮ ಪರಮ ತಂದೆಯೇ, ಈ ಇಬ್ರಿಯರಿಗೆ ಬರೆದಿರ್ತಕ್ಕಂಥ ಪತ್ರಿಕೆಯಿಂದ ಬಂದಿರತಕ್ಕಂಥ ಎಲ್ಲ ಮಾಹಿತಿಗಳು
ನಮ್ಮ ಪ್ರಿಯ ವೀಕ್ಷಕರಿಗೆ ಲಾಭದಾಯಕವಾಗಿದೆ ಅಂತ ನಾವು ನಂಬ್ತೇವೆ ತಂದೆ. ಈ ಕಾರ್ಯಕ್ರಮವನ್ನು ಆಶೀರ್ವದಿಸು. ಕಾರ್ಯಕ್ರಮವನ್ನು ವೀಕ್ಷಿಸ್ತಕ್ಕಂಥ ವೀಕ್ಷಕರನ್ನು ಕೂಡ ಆಶೀರ್ವದಿಸಿ ಬಲಪಡಿಸಿ ನಡೆಸಬೇಕೆಂದು ನಿನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನ ಮೂಲಕ ನಾವು 3 ಜನ ಅಡ್ಡ ಬಿದ್ದು ಬೇಡ್ಕೊಳ್ತಾ ಇದ್ದೀವಿ ತಂದೆಯೇ. ಆಮೇನ್. ಮಾಹಿತಿ ನೀಡಿದ್ದಕ್ಕೆ ನಿಮಗೆ ವಂದನೆಗಳು. ನಮಸ್ಕಾರ. ಇಬ್ರಿಯರಿಗೆ ಬರೆದಿರ್ತಕ್ಕಂಥ ಈ ಪತ್ರಿಕೆಯಲ್ಲಿ ಹಿರಿಯ ವೀರರು ಇದ್ದಾರೆ. ಆ ವೀರರ ಆ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರು ನನ್ನ ಹೆಸರು ಇದ್ದರೆ ಎಷ್ಟು ಚೆನ್ನಾಗಿರ್ತದೆ. ಈ ಒಂದು ಓಟದಲ್ಲಿ ಒಳ್ಳೆ ಓಟವನ್ನು ಓಡ್ರಿ ಎಂಬತಕ್ಕಂಥದ್ದೇ ನಾವು ನಿಮಗೆ ಹೇಳ್ತಕ್ಕಂಥ ವಿಷಯ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇನ್ನೂ ಆತ್ಮಿಕವಾಗಿ ಬೆಳೆಯಿರಿ, ಬೆಳೆದುಕೊಂಡೇ ಇರಿ. ಆವಾಗ ಅನೋಖನ ರೀತಿಯಲ್ಲಿ ನಾವು ಕೂಡ ಪರಲೋಕ ರಾಜ್ಯಕ್ಕೆ ಹೋಗೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.